ಇವತ್ತಿನ ವಿಡಿಯೋದಲ್ಲಿ ಇವತ್ತು ಕೂಡ ಒಂದು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ನಾವು ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲೇ ಆಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಹೋದಾಗ ಭಗವಂತನನ್ನ ಯಾವ ಥರ ದರ್ಶನ ಮಾಡ್ಕೋಬೇಕು ಮತ್ತು ದರ್ಶನ ಮಾಡುವಾಗ ಯಾವ ಶ್ಲೋಕವನ್ನು ಪಠನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಏನೇ ಬಾಧೆ ಇದ್ರೂ ಅದು ಪರಿಹಾರ ಆಗುತ್ತೆ. ಆಮೇಲೆ ಆರೋಗ್ಯ ತುಂಬಾ ಸುಧಾರಿಸುತ್ತೆ. ಇಷ್ಟೇ ಅಲ್ಲದೆ ನಾವೇನಾದರೂ ಪ್ರಯಾಣ ಮಾಡುವಾಗ ಮತ್ತು ಏನಾದರೂ ಕಷ್ಟದಲ್ಲಿದ್ದಾಗ ಹೇಳ್ಕೊಂಡ್ರೆ ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಎಷ್ಟೋ ನಮಗೆ ಆ ಕಷ್ಟಗಳು ಪರಿಹಾರ ಆಗುತ್ತೆ. ಅದಕ್ಕೋಸ್ಕರ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಭಗವಂತನ ದರ್ಶನ ಯಾವ ರೀತಿ ಮಾಡಬೇಕು ಮತ್ತು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೋವಾಗಲೂ ಕೂಡ ನಾವು ಯಾವ ರೀತಿ ಭಗವಂತನ ದರ್ಶನ ಮಾಡಬೇಕು, ಈ ರೀತಿ ನಾವು ಭಗವಂತನ ದರ್ಶನ ಮಾಡೋದ್ರಿಂದ ನಮಗೆ ಯಾವ್ಯಾವ ಫಲಗಳು ನಮಗೆ ಸಿಗುತ್ತೆ, ಇದೆಲ್ಲ ಉಪಯುಕ್ತ ಮಾಹಿತಿ ನಿಮಗೋಸ್ಕರ ಯಾರು ಕೂಡ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ನಾವು ಬೆಳಗ್ಗೆ ಎದ್ದ ತಕ್ಷಣ ಮಂಗಳಕರವಾದಂತಹ ನಾವು ದರ್ಶನ ಮಾಡಬೇಕಾಗುತ್ತೆ. ಅದರಲ್ಲಿ ತುಳಸಿ ಒಂದು ಭಗವಂತನ ದರ್ಶನ ಮಾಡಬೇಕು. ಆಮೇಲೆ ನಮ್ಮ ಮುಖವನ್ನು ನಾವೇನೆ ಅಂದರೆ ಮುತ್ತೈದೆಯರು ಕನ್ನಡಿ ನೋಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಈ ರೀತಿ ಕೆಲವೊಂದು ಮಂಗಳಕರವಾದಂತಹ ವಸ್ತುಗಳನ್ನು ಬೆಳಗ್ಗೆ ಎದ್ದ ತಕ್ಷಣ ನೋಡಬೇಕು. ಅದಾದಮೇಲೆ ನಮ್ಮ ನಿತ್ಯ ಕರ್ಮಗಳನ್ನು ನಿತ್ಯ ಕಾರ್ಯಗಳನ್ನು ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಹೋದ ತಕ್ಷಣವೇ ಏನು ಮಾಡಬೇಕಪ್ಪ ಅಂತ ಅಂದರೆ ನಾವು ಭಗವಂತನನ್ನು ಯಾವ ಥರ ದರ್ಶನ ಮಾಡ್ಕೋಬೇಕು ಮತ್ತು ದರ್ಶನ ಮಾಡ್ಕೋವಾಗ ಯಾವ ಶ್ಲೋಕವನ್ನು ಪಠನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅಂದರೆ ಇದು ಬರೀ ಹೆಂಗಸರಿಗೆ ಅಂತ ಅಲ್ಲ, ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಹೇಳ್ಕೊಳ್ಳುವಂತಹ ಒಂದು ಅತ್ಯದ್ಭುತವಾದಂತಹ ಒಂದು ಶ್ಲೋಕ ಇದು. ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಾವು ಏನು ದೇವ್ರ ಮನೆಗೆ ಹೋಗ್ತೀವಲ್ವಾ, ಆವಾಗ ಭಗವಂತನನ್ನ ನಾವು ಕೆಳಗಡೆಯಿಂದ ಮೇಲಕ್ಕೆ ನೋಡಬೇಕು. ಯಾವಾಗಲೂ ದೇವ್ರನ್ನ ನಾವು ಕೆಳಗಡೆಯಿಂದ ಮೇಲಕ್ಕೆ ನೋಡಬೇಕು. ಇನ್ನು ನಾವು ತಿರುಪತಿಗೆ ಹೋದಾಗಲೂ ಅಷ್ಟೇ, ಆಮೇಲೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ಯಾವ ಥರ ನೋಡ್ತೀವಿ, ನಾವು ವೆಂಕಟರಮಣನನ್ನು ಅಂದರೆ ಕೆಳಗಡೆಯಿಂದ ಪಾದದಿಂದ ದರ್ಶನ ಮಾಡ್ಕೊಂಡು ಹೋಗಬೇಕು ಭಗವಂತನನ್ನು. ಯಾಕಂತ ಅಂದರೆ ನಾವು ದೇವಸ್ಥಾನಕ್ಕೆ ಹೋದಾಗ ಅಥವಾ ತಿರುಪತಿಗೆ ಹೋದಾಗ ಭಗವಂತನನ್ನು ನೋಡ್ತೀವಿ ಅಲ್ವಾ, ಅಲ್ಲಿ ನಾವು ಭಗವಂತ ಯಾವ ಥರ ಹಸ್ತ ಇಟ್ಕೊಂಡಿದ್ದಾನೆ, ಅಭಯ ಹಸ್ತ ಅಲ್ಲ, ಕೆಳಗಡೆ ತೋರಿಸುವಂತಹ ಹಸ್ತನ. ಯಾಕಂತ ಅಂದರೆ ಇಲ್ಲಿ ನೋಡಿ, ಪಾದದ ಹತ್ರ ನೋಡಿ, ಅಲ್ಲೇ ವೈಕುಂಠ ಇರೋದು ಅಂತ ಭಗವಂತ ನಮಗೆ ಸೂಚಿಸ್ತಾ ಇರ್ತಾರೆ. ಅದಕ್ಕೋಸ್ಕರನೇ ನಾವು ಪಾದದಿಂದ ನೋಡ್ಕೊಂಡು ಹೋಗಬೇಕು ದೇವ್ರನ್ನ, ಭಗವಂತನನ್ನು. ಹಂಗಾಗಿ ಇದ್ರ ಬಗ್ಗೆ ತುಂಬಾ ಮಹತ್ವ ಇದೆ. ಇದನ್ನು ದಿನಾಗಲೂ ಹೇಳ್ಕೊಂಡ್ರೆ ಅಂದರೆ ಹೇಳ್ಕೊಳ್ಳೇಬೇಕು, ಪ್ರತಿನಿತ್ಯ ಪ್ರತಿಯೊಬ್ಬರೂ ಕೂಡ ಹೇಳ್ಕೋಬೇಕು. ಇದರಿಂದ ಏನೇ ಬಾಧೆ ಇದ್ರೂ ಪರಿಹಾರ ಆಗುತ್ತೆ. ಹಾಗೆ ಆರೋಗ್ಯ ತುಂಬಾ ಸುಧಾರಿಸುತ್ತೆ. ಆಮೇಲೆ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಅಷ್ಟೇ ಇದನ್ನು ಹೇಳ್ತಾನೆ ಭಗವಂತನ ದರ್ಶನ ಮಾಡ್ಕೋಬೇಕು. ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೋವಾಗ ಈ ಶ್ಲೋಕನ ಹೇಳ್ಕೊಳ್ಳಿ. ಬೆಳಗ್ಗೆ ಎದ್ದಾಗ ಭಗವಂತನನ್ನು ನೋಡುವಾಗಲೂ ಕೂಡ ಹೇಳ್ಕೊಳ್ಳಿ. ತುಂಬಾ ಉತ್ತಮ, ತುಂಬಾ ಮಹತ್ವವಾಗಿದೆ. ಎಷ್ಟು ಮಹತ್ವದಾಗಿದೆ ಅಂತ ಅಂದರೆ ಇದು ನಾವೇನಾದರೂ ಪ್ರಯಾಣದಲ್ಲಿದ್ದಾಗ ಕಷ್ಟದಲ್ಲಿದ್ದಾಗ ಹೇಳ್ಕೊಂಡ್ರೆ ಎಷ್ಟೋ ನಮಗೆ ಕಷ್ಟಗಳು ಪರಿಹಾರ ಆಗುತ್ತೆ. ನಾವು ಯಾವಾಗಲೂ ಕೂಡ ಅಷ್ಟೇ ಡೈರೆಕ್ಟಾಗಿ ದೇವರ ಮುಖನ ನೋಡಬಾರ್ದು. ಮೊದಲು ಪಾದದಿಂದನೇ ನೋಡಬೇಕು. ಪಾದದ ಹತ್ರ ಏನಿರುತ್ತೆ, ಧೂಳಿರುತ್ತೆ. ಧೂಳಿಗೆ ಎಷ್ಟು ಮಹತ್ವ ಇದೆ ಅಂತ ಅಂದರೆ ಧೂಳಿ ದರ್ಶನ ಮಾಡಿಕೊಂಡ್ರೆ ದುಃಖ ನಾಶ ಆಗುತ್ತೆ ಅಂತ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸುಮಾರಾಗೇ ದುಃಖಗಳು ಇದ್ದೇ ಇರುತ್ತೆ. ಯಾವುದೋ ಒಂದು ದುಃಖ ಅಂತೂ ಇದ್ದೇ ಇರುತ್ತೆ. ಇಲ್ಲದೇ ಇರುವಂಥ ಮನುಷ್ಯ ಅಂತೂ ಯಾರೂ ಇಲ್ಲ ಈ ಜಗತ್ತಿನಲ್ಲಿ. ಹಂಗಾಗಿ ಧೂಳಿನ ಕೆಳಗಡೆ ಧೂಳನ್ನು ನಾವು ನೋಡಿದ್ರೆ ದುಃಖ ನಾಶ ಆಗುತ್ತೆ ಅಂತ. ಆಮೇಲೆ ಪಾದ ನೋಡ್ಬೇಕಂತೆ. ಪಾದ ದರ್ಶನಂ ಪಾಪನಾಶನಂ. ನಾವು ಎಷ್ಟೋ ಪಾಪಗಳನ್ನು ಮಾಡಿರ್ತೀವೋ, ಎಷ್ಟೋ ಯೋನಿಗಳಲ್ಲಿ ಹುಟ್ಬಿಟ್ಟು ಆಮೇಲೆ ನಮಗೆ ಎಲ್ಲೋ ಒಂದು ಕಿಂಚಿತ್ತು ನಾವು ಪುಣ್ಯ ಅನ್ನೋದನ್ನು ಮಾಡ್ಕೊಂಡಿದ್ರೆ ಅದು ಮನುಷ್ಯನ ಜನ್ಮ ಸಿಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಯೋನಿಗಳಲ್ಲಿ ನಾವು ಹುಟ್ಟಿ ನಾವು ಅನುಭವಿಸ್ಬಿಟ್ಟು ಅದಾದಮೇಲೆ ಮನುಷ್ಯನ ಜನ್ಮ ಸಿಗುತ್ತೆ ಚೂರು ಪುಣ್ಯ ಇದ್ದರೆ. ಹಂಗಾಗಿ ನಮಗೆ ಆ ಪಾದ ದರ್ಶನ ಎಷ್ಟೋ ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ನಾಶ ಆಗುತ್ತೆ ಅಂತ. ಹಂಗಾಗಿ ಮೊದಲು ಪಾದವನ್ನು ನೋಡಬೇಕು. ಭಗವಂತನ ಪಾದದಿಂದ ಮೇಲಕ್ಕೆ ನೋಡ್ಕೊಂಡು ಹೋಗಬೇಕು. ಹಂಗಾಗಿ ಪಾದ ದರ್ಶನಂ ಪಾಪನಾಶನಂ.
ಆಮೇಲೆ ಕಟಿ ದರ್ಶನಂ, ಕೈಗಳನ್ನು ನೋಡಬೇಕು, ಭಗವಂತನ ಕೈಗಳನ್ನು ನೋಡಬೇಕು. ಕಟಿ ದರ್ಶನಂ ಕಾಮನಾಶನಂ. ಪ್ರತಿಯೊಬ್ಬ ಮನುಷ್ಯನಿಗೆ ಕಾಮ ಅಂತ ಅಂದರೆ ಆಸೆ. ಮನುಷ್ಯನಾದವನಿಗೆ ಆಸೆ ಇದ್ದೇ ಇರುತ್ತೆ ಅಲ್ವಾ, ಎಷ್ಟಿದ್ರೂ ಸಾಲೋದೇ ಇಲ್ಲ ನಮಗೆ. ಹಂಗಾಗಿ ಇನ್ನೂ ಆಸೆ ಅನ್ನೋದು ಮನುಷ್ಯನಿಗೆ ಎಂದೂ ತೀರಲಾಗದದ್ದು. ಹಂಗಾಗಿ ಅಂಥ ಒಂದು ಕಾಮವನ್ನು ಭಗವಂತ ನಾಶ ಮಾಡ್ತಾನಂತೆ ಕೈಗಳನ್ನು ನೋಡಿದ್ರೆ. ಹಾಗಾಗಿ ಭಗವಂತನ ಕೈಗಳನ್ನು ನೋಡಬೇಕು. ಕಟಿ ದರ್ಶನಂ ಕಾಮನಾಶನಂ. ನಂತರ ನಾಭಿಯನ್ನು ನೋಡಬೇಕು, ಭಗವಂತನ ನಾಭಿಯನ್ನು ನೋಡಬೇಕು. ನಾಭಿ ದರ್ಶನಂ ನರಕನಾಶನಂ. ನರಕ ಅನ್ನೋದೇ ನಾಶ ಆಗುತ್ತೆ. ನಾಭಿ ನೋಡೋದ್ರಿಂದ ನಾವು ಎಷ್ಟು ಪಾಪ ಕರ್ಮಗಳನ್ನ ಮಾಡಿರ್ತೀವೋ, ಏನ್ ಮಾಡಿರ್ತೀವೋ ಅದು ನಮಗೆ ನರಕದಲ್ಲಿ ಪ್ರಾಪ್ತಿ ಆಗುತ್ತೆ. ಹಂಗಾಗಿ ನರಕದಲ್ಲಿ ನಾನಾ ಅವಸ್ಥೆಗಳನ್ನ ಪಟ್ಟು ಆಮೇಲೆ ನಾವು ಮುಂದೆ ಸಾಗಬೇಕಾಗತ್ತೆ. ಅದು ತುಂಬಾ ಘೋರವಾದ ನರಕ. ನರಕ ಅನ್ನೋದು ಹೇಗಿರುತ್ತೆ ಅಂತಂದ್ರೆ, ಇಷ್ಟೆಲ್ಲ ಇರುತ್ತಾ ನರಕ ಅಂದ್ರೆ ಅಂತ ಅನ್ಸುತ್ತೆ ನಮ್ಗೆ. ಇದನ್ನೆಲ್ಲ ಕೇಳ್ಬಿಟ್ರೆ ಯಾವುದೇ ಪಾಪ ಕರ್ಮಗಳನ್ನ ಮಾಡಬಾರ್ದಪ್ಪ ಅನ್ನೋದು ಭಯ ಬಂದ್ಬಿಡುತ್ತೆ ನಮ್ಗೆ, ಅಷ್ಟು ನರಕ ಇರುತ್ತೆ. ಹಂಗಾಗಿ ಭಗವಂತನ ನಾಭಿ ನೋಡಿದ್ರೆ ನರಕ ನಾಶ ಆಗುತ್ತಂತೆ, ಅಷ್ಟು ನಮ್ಗೆ ಪುಣ್ಯ ಲಭಿಸುತ್ತೆ ಅಂತ ಹೇಳೋದು. ನಾಭಿ ಆದ್ಮೇಲೆ ಹೃದಯ ದರ್ಶನ. ಹೃದಯನ ನೋಡಿದ್ರೆ ಸಾಕಂತೆ ಹೃದ್ರೋಗ ನಾಶ ಆಗುತ್ತೆ ಅಂತಾರೆ. ಭಗವಂತನ ಹೃದಯ ನೋಡಿದ್ರೆ, ಭಗವಂತನ ಹೃದಯದಲ್ಲಿ ಯಾರಿರ್ತಾರೆ? ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ವಾಸವಾಗಿರ್ತಾರೆ. ಭಗವಂತನ ವಕ್ಷಸ್ಥಳದಲ್ಲಿ ಲಕ್ಷ್ಮೀ ದೇವಿ ವಾಸವಾಗಿರ್ತಾರೆ. ಹಾಗಾಗಿ ಭಗವಂತನ ಹೃದಯದ ದರ್ಶನವನ್ನ ಮಾಡಬೇಕು. ಇದರಿಂದ ಹೃದ್ರೋಗ ನಾಶ ಆಗುತ್ತೆ. ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಆಪರೇಷನ್ಗಳಾಗಿರುತ್ತೆ, ಅಂಥವರೆಲ್ಲ ದಯವಿಟ್ಟು ಹೇಳ್ಕೊಳ್ಳಿ ಈ ಒಂದು ಶ್ಲೋಕಗಳನ್ನ. ಇನ್ಮುಂದೆ ಯಾವತ್ತೂ ಹಾರ್ಟ್ ಪ್ರಾಬ್ಲಮ್ ಬರಬಾರ್ದು ಅನ್ನೋರೆಲ್ಲ ಹೇಳ್ಕೋಬೇಕು. ಹೃದಯ ದರ್ಶನ ಮಾಡದೆ ಹೃದ್ರೋಗ ನಾಶ ಆಗುತ್ತೆ. ಆಮೇಲೆ ಭಗವಂತನ ಕಂಠವನ್ನ ನೋಡಬೇಕು. ಭಗವಂತನ ಕಂಠದ ಭಾಗವನ್ನ ನೋಡ್ಕೋಬೇಕು. ಕಂಠ ದರ್ಶನಂ ವೈಕುಂಠ ಸಾಧನಂ. ಕಂಠವನ್ನ ದರ್ಶನ ಮಾಡಿದ್ರೆ ನಮಗೆ ಅದು ವೈಕುಂಠಕ್ಕೆ ಸಾಧನೆ ಆಗುತ್ತೆ. ನಾವು ಎಷ್ಟೋ ಪಾಪ ಕರ್ಮಗಳನ್ನು ಮಾಡಿರ್ತೀವಿ, ಹಾಗಾಗಿ ಎಲ್ಲೋ ಒಂದು ಕಿಂಚಿತ್ತು ಪುಣ್ಯ ಅನ್ನೋದು ನಮಗಿದ್ರೆ ಅದು ನಾವು ವೈಕುಂಠಕ್ಕೆ ಹೋಗೋ ಹಾದಿ ಆಗುತ್ತೆ ಅಂತ. ಹಾಗಾಗಿ ನಾವು ಏನು ಮಾಡ್ತೀವಿ ಅದೆಲ್ಲ ನಮಗೆ ಪಾಪ ಅಥವಾ ಪುಣ್ಯ ಸಿಗುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಹಂಗಾಗಿ ನಾವು ಅಂದ್ಕೊಂಡಿರ್ತೀವಿ ಅಷ್ಟೇ, ತೃಪ್ತಿ ಪಟ್ಕೊಂಡಿರ್ತೀವಿ ನಾವು ಇದನ್ನು ಮಾಡಿದ್ವಿ ಅಂದರೆ ನಮಗೆ ಪುಣ್ಯ ಬಂದಿರುತ್ತೆ ಅಂತ. ಪುಣ್ಯ ಬಂದಿರುತ್ತೆ ಅಂತ ನಾವು ಮಾತ್ರ ತೃಪ್ತಿ ಪಟ್ಕೊಂಡಿರ್ತೀವಿ ಅಷ್ಟೇನೆ. ಅದು ಕೊಡೋದು ಬಿಡೋದು ಅದು ಭಗವಂತನಿಗೆ ಬಿಟ್ಟಿದ್ದು. ಹಂಗಾಗಿ ಭಗವಂತನನ್ನ ಅಟ್ಲೀಸ್ಟ್ ಕಂಠ ನೋಡಿದಾದ್ರೂ ನಮಗೆ ವೈಕುಂಠಕ್ಕೆ ಸಾಧನೆ ಆಗ್ಬೋದು ಅಲ್ವಾ, ಅದನ್ನ ಮಾಡೋಣ ಅಂತೆ. ನಮ್ಮ ಕಣ್ಣುಗಳು ಇರೋದೇ ನಾವು ಭಗವಂತನನ್ನ ನೋಡೋದಿಕ್ಕೆ. ಒಂದೊಂದು ಅಂಗಾಂಗಗಳನ್ನ ಭಗವಂತ ಏನ್ ನಮಗೆ ಕರುಣಿಸಿದಾನೆ ಅದನ್ನ ನಾವು ಸದುಪಯೋಗ ಮಾಡ್ಕೋಬೇಕು. ಹಾಗಾಗಿ ಈ ಕಣ್ಣುಗಳಿಂದ ಕಂಠವನ್ನ ನೋಡಬೇಕು. ಕಂಠ ದರ್ಶನಂ ವೈಕುಂಠ ಸಾಧನಂ. ಇದಾದ್ಮೇಲೆ ಮುಖವನ್ನ ನೋಡಬೇಕು. ಇಷ್ಟೆಲ್ಲ ನೋಡಿದಾದ್ಮೇಲೆ ನಾವು ಮುಖವನ್ನ ನೋಡಬೇಕು. ಮೊದಲು ಮುಖ ನೋಡಬಾರ್ದು. ಮೊದಲು ನಾವು ಪಾದವನ್ನ ನೋಡಬೇಕು, ಕೆಳಗಿನಿಂದ ಮೇಲ್ ನೋಡ್ತಾ ಹೋಗ್ಬೇಕು. ಹಾಗೆ ಮುಖ ದರ್ಶನಂ ಮೋಕ್ಷ ಸಾಧನಂ. ನಾವು ಮುಖವನ್ನ ನೋಡಿದ್ರೆ ಭಗವಂತನನ್ನ ನಮ್ಗೆ ಮೋಕ್ಷಕ್ಕೆ ಸಾಧನೆಯನ್ನ ಮಾಡ್ತಾರೆ. ನಾವು ಮೋಕ್ಷ ಹೊಂದಬೇಕು ಅಂತ ಅಂದ್ರೆ ಎಷ್ಟು ಕಷ್ಟ ಇದೆ ಅಲ್ವಾ, ನಾವು ಎಷ್ಟು ಮಾಡಿದ್ರೂ ಕಡಿಮೆನೆ. ಇವಾಗಿನ ಮನುಷ್ಯನ ಜನ್ಮದಲ್ಲಿ ನಾವು ನಾನಾ ಪಾಪ ಕರ್ಮಗಳನ್ನ ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಿಲ್ದೇನೆ. ಗೊತ್ತಿದ್ದೂ ಮಾಡಿರ್ತೀವಿ, ಗೊತ್ತಿಲ್ಲದೆ ಮಾಡೋ ಅಂಥದ್ದು ಅದು ಲೆಕ್ಕನೇ ಇರೋದಿಲ್ಲ ಮಾಡಿರ್ತೀವಿ. ಹಂಗಾಗಿ ಮುಖವನ್ನಾದ್ರೂ ನೋಡ್ಬಿಟ್ಟು ನಾವು ಪಾಪ ಕರ್ಮಗಳನ್ನ ಕಳ್ಕೊಳ್ಳೋಣ. ಮುಖ ದರ್ಶನಂ ಮೋಕ್ಷಕ್ಕೆ ಸಾಧನೆ ಆಗುತ್ತೆ ಅಂತ. ಹಾಗಾಗಿ ಎಲ್ಲರೂ ಮುಖವನ್ನ ನೋಡಬೇಕು. ನಂತರ ಶಿರವನ್ನ ನೋಡಬೇಕು. ಶಿರದರ್ಶನಂ ಅಮೃತ ಪ್ರಾಶನಂ. ನೋಡಿ, ಭಗವಂತನ ಶಿರವನ್ನ ನೋಡ್ಬಿಟ್ರೆ ಅಂದ್ರೆ ತಲೆ ಭಾಗ, ನಾವು ತಲೆ ಕುತ್ತಿಗೆ ಶಿರ ಒಟ್ಟಿಗೆನೆ ಕರಿತೀವಿ. ದೇವತೆಗಳು ಸೇವಿಸುವಂತ ಒಂದು ಅಮೃತ, ಅದನ್ನ ಕುಡಿದಷ್ಟು ನಮ್ಗೆ ಶಿರದರ್ಶನಂ ಅಮೃತ ಪ್ರಾಶನಂ. ಅಮೃತವನ್ನ ಕುಡಿದಷ್ಟು ನಮ್ಗೆ ಫಲ ಸಿಗುತ್ತೆ ಅಂತ. ಆಮೇಲೆ ಕಿರೀಟ ದರ್ಶನಂ ಪುನರ್ಜನ್ಮ ನಾಶನಂ. ಭಗವಂತನ ಕಿರೀಟ, ಕೆಲವರೆಲ್ಲ ಕಿರೀಟಗಳನ್ನ ಮಾಡಿಸ್ಕೊಟ್ಟಿರ್ತಾರೆ ಅಲ್ವಾ, ಎಷ್ಟು ಪುಣ್ಯ ಅಂತ ಅಂದ್ರೆ ಕಿರೀಟ ದರ್ಶನಂ ಪುನರ್ಜನ್ಮ ನಾಶನಂ. ನಮ್ಗೆ ಪುನರ್ಜನ್ಮ ಅನ್ನೋದೇ ಇರೋದಿಲ್ವಂತೆ.
ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ, ಗರ್ಭಾವಸ್ಥೆಯಲ್ಲಿ ಎಷ್ಟು ಕಷ್ಟ ಅನುಭವಿಸಿ ನಾವು 9 ತಿಂಗಳುಗಳ ಕಾಲ ಗರ್ಭಾವಸ್ಥೆ ಇದ್ಬಿಟ್ಟು ಅದನ್ನು ಎಲ್ಲರೂ ಕೂಡ ಕೇಳ್ಕೊಳ್ತಾ ಇರ್ತಾರೆ. ಅಂಥ ಗರ್ಭಾವಸ್ಥೆ ಮಾತ್ರ ನಮಗೆ ಕೊಡಬೇಡಪ್ಪ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ ಇರ್ತಾರಂತೆ. ಯಾಕಂದರೆ ಅದು ದೊಡ್ಡ ನರಕ ಅಂತೆ. ಆ ಒಂದು ಪುಟ್ಟ ಜಾಗದಲ್ಲಿ ಮುದುರ್ಕೊಂಡು 9 ತಿಂಗಳು ಬೆಳಿಬೇಕು ಅಂತ ಅಂದರೆ ಆ ಹೊಲಸಲ್ಲಿ ಆ ಕ್ರಿಮಿಗಳೆಲ್ಲ ಕಚ್ತಾ ಇರುತ್ತೆ ಅಂತೆ. ಈ ಥರ ಗರ್ಭಾವಸ್ಥೆಯ ಇನ್ನೊಂದು ಜನ್ಮ ಬೇಡ ಅಂತಲೇ ಅನ್ಸುತ್ತಂತೆ. ಅಷ್ಟೂ ಒಳಗಡೆ ನರಕ ಅಂದರೆ ನರಕ ಅಂತೆ. ಮಗು ಅಳ್ತಾ ಇರುತ್ತಂತೆ, ಭಗವಂತನಲ್ಲಿ ಬೇಡ್ಕೊಳ್ತಾ ಇರುತ್ತಂತೆ, ಇನ್ನೊಂದ್ಸಲ ಈ ಅವಸ್ಥೆ ನನಗೆ ಕೊಡಬೇಡಪ್ಪ ಅಂತ, ನನಗೆ ಸಾಕು ಇದು ಅಂತ ಹೇಳುತ್ತಂತೆ. ಮಗು ಅಳ್ತಾ ಇರುತ್ತಂತೆ ಒಳಗಡೆ. ಅದಕ್ಕೆ ಗರ್ಭಾವಸ್ಥೆಯಲ್ಲಿ ಇರುವಾಗ ಮಾತ್ರ ಹಿಂದಿನ ಜನ್ಮದ ಸ್ಮರಣೆಯನ್ನು ಭಗವಂತ ಕೊಡ್ತಾರಂತೆ 9 ತಿಂಗಳು ಮಗುಗೆ. ಅದಕ್ಕಾಗಿಯೇ ಮಗು ಒಳಗಡೆ ಅಳ್ತಾ ಇರುತ್ತೆ ಅಂತೆ, ಬೇಡಪ್ಪ ನನಗೆ ಈ ಪುನರ್ಜನ್ಮ, ಈ ಗರ್ಭಾವಸ್ಥೆ ಕೊಡಬೇಡ ನನಗೆ ಅಂತ ಮಗು ಭಗವಂತನಲ್ಲಿ ಕೇಳ್ತಾ ಇರುತ್ತೆ ಅಂತೆ. ನಾನು ತಪ್ಪು ಮಾಡಿದ್ದೀನಿ, ನನ್ನನ್ನು ಕ್ಷಮಿಸ್ಬಿಡು. 9 ತಿಂಗಳು ಒಂದಲ್ಲ ಎರಡಲ್ಲ ದಿನ ಇದನ್ನು ನಾವೇ ನೆನೆಸ್ಕೊಂಡ್ರೆ ಒಂಥರ ಅನಿಸುತ್ತೆ ಅಲ್ವಾ ದೊಡ್ಡವರಾದ್ಮೇಲೆ. ಅಷ್ಟು ಅವಸ್ಥೆಯಲ್ಲಿ ಇದ್ದು ಹೊರಗಡೆ ಬರೋದಕ್ಕೆ ಮಗು ಬೇಡ್ಕೊಳ್ತಾ ಇರುತ್ತಂತೆ, ಸಾಕು ನನ್ನನ್ನು ಹೊರಗಡೆ ತಳ್ಳು ಅಂತ. ಇನ್ನೂ ಕೆಲವು ಮಕ್ಕಳು ಹೊರಗಡೆ ಬಂದ್ರೂ ಮತ್ತೆ ಇರೋದೇ ಇಲ್ಲ, ಅವು ಹೊರಟೋಗ್ಬಿಡುತ್ತೆ. ಹಂಗಾಗಿ ಭಗವಂತನನ್ನ ಕೇಳ್ಕೊಬೇಕಂತೆ, ನಮಗೆ ಪುನರ್ಜನ್ಮ ಅನ್ನೋದು ಕೊಡಬೇಡ ತಂದೆ, ಇಲ್ಲಿಗೆ ಸಾಕು ಅಂತ. ಇನ್ನೂ ಇದು ಏನಾಗಿದೆ, ಇಷ್ಟು ಜನ್ಮಗಳನ್ನು ಎತ್ತಿ ಬಂದಿದ್ದೀವಿ, ನಮಗೆ ಇನ್ನಾದರೂ ಮೋಕ್ಷ ಕೊಡು ಭಗವಂತ ಅಂತ ಭಗವಂತನನ್ನ ಬೇಡ್ಕೋಬೇಕು. ಹಂಗಾಗಿ ಕಿರೀಟ ನೋಡಬೇಕು, ಭಗವಂತನ ಕಿರೀಟ ನೋಡಬೇಕು. ಕಿರೀಟ ನೋಡಿದ್ರೆ ಕಿರೀಟ ದರ್ಶನಂ ಪುನರ್ಜನ್ಮ ನಾಶನಂ, ಪುನರ್ಜನ್ಮ ಅನ್ನೋದೇ ನಾಶ ಆಗೋಗುತ್ತೆ ಅಂತೆ. ಆಮೇಲೆ ಸರ್ವಾಂಗ ದರ್ಶನಂ ಪರಲೋಕ ಸಾಧನಂ, ಅಂದ್ರೆ ಸರ್ವಾಂಗಗಳು ಭಗವಂತನ ಪ್ರತಿಯೊಂದು ಅಂಗಾಂಗಗಳಿಂದ, ಸೂರ್ಯ ಚಂದ್ರ ನದಿಗಳು ಸರೋವರಗಳು ಪ್ರತಿಯೊಂದು ಭಗವಂತನ ಅಂಗಾಂಗಗಳಿಂದನೇ ಹುಟ್ಟಿರುತ್ತೆ. ಹಂಗಾಗಿ ಸರ್ವಾಂಗ ದರ್ಶನಂ ಪರಲೋಕ ಸಾಧನಂ, ಪರಲೋಕಕ್ಕೆ ಸಾಧನೆ ಆಗುತ್ತೆ. ಇಷ್ಟು ಸುಲಭವಾದ ಒಂದು ಮೋಕ್ಷ ಸಾಧನೆಗೋಸ್ಕರ ನಾವು ಎಲ್ಲಿಂದ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಭಗವಂತನ ದರ್ಶನದಿಂದ ನಮಗೆ ಇಷ್ಟೆಲ್ಲ ಮೋಕ್ಷ ಇದೆ, ನಮಗೆ ಇದೆ ಅಂದಮೇಲೆ ಭಗವಂತನ ದರ್ಶನ ಮಾಡೋದ್ರಿಂದ ಏನು ಕಳ್ಕೊಳ್ಳೋದಿದೆ ನಾವು. ಹಂಗಾಗಿ ನೀವು ಕೂಡ ಎಲ್ಲರೂ ಇಷ್ಟು ಶ್ಲೋಕಗಳನ್ನು ಹೇಳ್ಕೊಂಡು ಭಗವಂತನ ದರ್ಶನ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದೇ ಆಗಲಿ, ಎಲ್ರಿಗೂ ಕೂಡ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಆ ಭಗವಂತನ ಹತ್ರ ನಾನು ಕೂಡ ಬೇಡ್ಕೊತೀನಿ. ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ಬೇಕು ಅಂತ ತುಂಬ ದಿನದಿಂದನೇ ಕಾಯ್ತಾ ಇದ್ದೆ, ಅನುಕೂಲ ಆಗಿರಲಿಲ್ಲ. ಅದಕ್ಕೆ ಈ ದಿನ ಶನಿವಾರ, ವಾರದ ದಿನ ವೆಂಕಟೇಶ್ವರನಿಗೆ, ಅದಕ್ಕೋಸ್ಕರ ವೆಂಕಟೇಶ್ವರನಿಗೆ ಪ್ರಿಯವಾದ ದಿನ ಆದ್ದರಿಂದ ಈ ದಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ಮುಂದೆ ಭಗವಂತನ ದರ್ಶನ ಮಾಡುವಾಗ ಈ ಒಂದು ಶ್ಲೋಕನ ತಪ್ಪದೆ ಎಲ್ಲರೂ ಕೂಡ ಹೇಳ್ಕೊಳ್ಳಿ. ಈ ಒಂದು ಅತ್ಯದ್ಭುತವಾದಂತಹ ಶ್ಲೋಕವನ್ನು ನೀವು ಕೂಡ ಕಲ್ತ್ಕೊಂಡು ಹೇಳ್ಕೊಳ್ಳಿ ದಿನಾಗ್ಲೂ ಕೂಡ. ಶಕ್ತಿಯುತವಾದಂತಹ ಅದ್ಭುತ ಶ್ಲೋಕವನ್ನು ನಾನು ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಬರ್ತಿರ್ತೀನಿ, ನೀವು ನೋಡಿಕೊಂಡು ಬರ್ಕೋಬೋದು. ಆ ಭಗವಂತ ಎಲ್ರಿಗೂ ಕೂಡ ಒಳ್ಳೆಯದೇ ಮಾಡಲಿ ಅಂತ ಹೇಳ್ತಾ ಈ ಒಂದು ಶ್ಲೋಕವನ್ನು ನಾನು ಕೂಡ ಇವಾಗ ಹೇಳಿ ತಿಳಿಸ್ತೀನಿ. ಧೂಳಿ ದರ್ಶನಂ ದುಃಖನಾಶನಂ, ಪಾದ ದರ್ಶನಂ ಪಾಪನಾಶನಂ, ಕಟಿ ದರ್ಶನಂ ಕಾಮನಾಶನಂ, ನಾಭಿ ದರ್ಶನಂ ನರಕನಾಶನಂ, ಹೃದಯ ದರ್ಶನಂ ರುದ್ರೋಗನಾಶನಂ, ಕಂಠದರ್ಶನಂ ವೈಕುಂಠ ಸಾಧನಂ, ಮುಖದರ್ಶನಂ ಮೋಕ್ಷ ಸಾಧನಂ, ಶಿರೋದರ್ಶನಂ ಅಮೃತ ಪ್ರಾಶನಂ, ಕಿರೀಟ ದರ್ಶನಂ ಪುನರ್ಜನ್ಮ ನಾಶನಂ, ಸರ್ವಾಂಗ ದರ್ಶನಂ ಪರಲೋಕ ಸಾಧನಂ. ಇನ್ನು ಮುಂದೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡುವಾಗ ಈ ಒಂದು ಅತ್ಯದ್ಭುತವಾದಂತಹ ಶ್ಲೋಕವನ್ನು ಹೇಳಿಕೊಂಡು ಆ ಭಗವಂತನ ದರ್ಶನವನ್ನು ಮಾಡಿ.